ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಮುಂದಿನ ವರ್ಷನ ಅಂತೇಳಿ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಇದನ್ನ ಸ್ವತಃ ಮಾನ್ಯ ಮಧು ಬಂಗಾರಪ್ಪ ಅವರೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ 11,000 ಶಿಕ್ಷಕರ ನೇಮಕಾತಿ ನಾವು ಪೂರ್ಣಗೊಳಿಸ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರೋದು ವೈರಲ್ ಕೂಡ ಆಗ್ತಾ ಇದೆ. ಸರ್ಕಾರದ ಯೋಜನೆ ಪ್ರಕಾರ ಲೈಕ್ ಇವರು ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ 56,000 ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಷ್ಟು ಹುದ್ದೆಗಳು ಅಂತ ಕ್ಲಾರಿಟಿ ಇಲ್ಲ. ಪ್ಲಸ್ ಸಚಿವರು ಹೇಳಿಕೆ ಕೊಡ್ತಾರೆ, ಇದು ಶೈಕ್ಷಣಿಕ ವರ್ಷ, ಈಗ ಇನ್ನೇನು ಜೂನಿಂದ ಶೈಕ್ಷಣಿಕ ವರ್ಷ ಶುರು ಆಗುತ್ತೆ. ಆ ಶೈಕ್ಷಣಿಕ ವರ್ಷನ ಅಥವಾ ನೆಕ್ಸ್ಟ್ ಇಯರ್ ಶೈಕ್ಷಣಿಕ ವರ್ಷನ ಗೊತ್ತಿಲ್ಲ, ಅದು ಕ್ಲಾರಿಟಿ ಸಿಗಬೇಕಾಗುತ್ತೆ. ಈ ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ ನಿಮಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಸರ್ಕಾರ ನಿಮಗೆ ಗೊತ್ತಿರೋ ನೋಟಿಫಿಕೇಶನ್ ಕೂಡ ಮಾಡ್ತಾರೆ, ಎಲ್ಲ ಅದು ಕೂಡ ಡಿಲೇ ಕೂಡ ಮಾಡ್ತಾ ಇದೆ. ರೋಸ್ಟರ್ ಮಾಡಿದ್ದಾರೆ, ಇನ್ನೇನು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ನೋಟಿಫಿಕೇಶನ್ ಹೊರಡಿಸಿಲ್ಲ, ಸಮಸ್ಯೆ ಕೂಡ ಮಾಡ್ತಾ ಇದೆ. ಈಗ ಈ ಸ್ಟೇಟ್ಮೆಂಟ್ ವೈರಲ್ ಕೂಡ ಆಗಿದೆ. ಹಾಗಾಗಿ ಆತಂಕ ಶುರುವಾಗಿದ್ದ ಆಕಾಂಕ್ಷಿಗಳಿಗೆ ಏನೇ ಇರಲಿ, ಈಗ 56,000 ನೇಮಕಾತಿ ಇದೆ, ಅದನ್ನಂತರೂ ಮಾಡುವ ಸಾಧ್ಯತೆ ಕೂಡ ಇದೆ. ಲೈಕ್ ವೆಯ್ಟ್ ಮಾಡಿ, ಲೈಕ್ ಕೂಡ ಬಂದ್ರೆ ನಾವು ತಿಳಿಸ್ಕೊಡ್ತೀವಿ. ಇಲ್ಲಿ ಇವ್ರು ಹೇಳಿರೋ ಮಾಹಿತಿ ನೋಡಿದ್ರೆ ಎಲ್ಲಾ ಕಡೆ ಇದೇ ರೀತಿ ಹೇಳ್ತಾ ಇದ್ದಾರೆ. ಪ್ರಾಬಬಲಿ ನೆಕ್ಸ್ಟ್ ವರ್ಷದವರೆಗೂ, ಈ ವರ್ಷದ ಎಂಡ್ ಅಥವಾ ನೆಕ್ಸ್ಟ್ ವರ್ಷದವರೆಗೂ ಕೂಡ ಹೋಗಬಹುದು ನೇಮಕಾತಿ ಕುರಿತು. ಯಾಕಂದ್ರೆ ಸರ್ಕಾರ ಪದೇ ಡಿಲೇ ಕೂಡ ಮಾಡ್ತಾ ಇದೆ ನೇಮಕಾತಿನ. ಲೈಕ್ ಅದೇ ರೀತಿ ಪ್ರೊಸೆಸ್ ಕೂಡ ಮಾಡ್ತಾ ಇಲ್ಲ. ಸರ್ಕಾರದ ಹತ್ರ ದುಡ್ಡಿಲ್ಲ, ರೀಸನ್ ನೀವು ನೋಡಬಹುದು, ಯಾವುದೇ ಗ್ಯಾರಂಟಿ ಕೊಡೋಕೆ ದುಡ್ಡಿಲ್ಲ. ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಟ್ಟಿರೋದು ಸುದ್ದಿ ಆಗ್ತಿದೆ. ನಿಮಗೆ ಏನ್ ಅನ್ಸುತ್ತೆ? ಸಚಿವರೇ ಈ ರೀತಿ ಹೇಳಿರೋದನ್ನ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.